ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಚಿಕನ್ ಲಾಲಿಪಾಪ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇದೊಂದು ಅರ್ಧ ಕೆ ಜಿ ಚಿಕನನ್ನು ನಾನು ಚಿಕನ್ ಅಂಗಡಿಯಲ್ಲಿ ಈ ರೀತಿ ಮಾಡಿಸ್ಕೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಈಗ ಈ ಒಂದು ಪಾತ್ರೆಗೆ ಇಲ್ಲಿ ಅರ್ಧ ಚಮಚದಷ್ಟು ಉಪ್ಪು, ಮತ್ತೊಂದು ಅರ್ಧ ಚಮಚದಷ್ಟು ಅರಶಿನ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ. ಇದೊಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ. ಮತ್ತು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ನೀವು ಜಾಸ್ತಿನೇ ಅಚ್ಚಕಾರದ ಪುಡಿನ ಸೇರಿಸ್ಕೋಬೋದು. ಮತ್ತೊಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ. ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಕಾಳು ಮೆಣಸಿನ ಪುಡಿನೂ ಸೇರಿಸ್ಕೋಬೋದು ಫ್ರೆಂಡ್ಸ್. ಅದರ ಜೊತೆಗೇ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೊಂದು ಸೀಕ್ರೆಟ್ ಟಿಪ್ಸ್ ಹೇಳಬೇಕಂತ ಅಂದರೆ 1 ಚಮಚದಷ್ಟು ನಾನು ಸೋಯಾ ಸಾಸ್ ಸೇರಿಸ್ಕೊತೀನಿ. ಯಾಕಂದರೆ ಈ ರೀತಿ ಸೋಯಾ ಸಾಸ್ ಹಾಕುವುದರಿಂದ ಚಿಕನ್ ಲಾಲಿಪಾಪ್ ತುಂಬ ಜ್ಯೂಸಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಪರವಾಗಿಲ್ಲ, ಈ ಲಿಂಬೆಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕೋರಿ. ನಾನೊಂದು ಅರ್ಧದಷ್ಟೇ ಲಿಂಬೆಹಣ್ಣು ಹಾಕಿದ್ದೇನೆ. ಯಾಕಂದರೆ ನಾನು ಸೋಯಾ ಸಾಸ್ ಹಾಕಿರುವುದರಿಂದ ಲಿಂಬೆಹಣ್ಣು ಅರ್ಧ ಹಾಕ್ಕೊಂಡಿದ್ದೇನೆ. ನೀವು ಸೋಯಾ ಸಾಸ್ ಹಾಕಿಲ್ಲ ಅಂದರೆ ಲಿಂಬೆಹಣ್ಣು ಒಂದು ಇಡೀ ಲಿಂಬೆಹಣ್ಣು ಹಾಕೋರಿ. ಮತ್ತು ನೀವು ಬೇಕಂದರೆ ಫುಡ್ ಕಲರ್ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ನಾನು ಮಾತ್ರ ಮಾಡಿಲ್ಲ, ಯಾಕಂದರೆ ಇದು ಮನೆಯವರಿಗೋಸ್ಕರನೇ ಮಾಡೋದರಿಂದ ನಾನು ಯಾವತ್ತೂ ಫುಡ್ ಕಲರನ್ನು ರೆಫರ್ ಮಾಡೋದಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಈ ಮಸಾಲ ಭಾಳ ನೀರೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು ಫ್ರೆಂಡ್ಸ್. ಈ ರೀತಿ ಮಸಾಲನ ರೆಡಿ ಮಾಡ್ಕೊಂಡಿದ್ದೇನೆ ನಾನು. ಈ ರೀತಿ ಮಸಾಲಕ್ಕೆ ಚಿಕನ್ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಒಂದು 30 ನಿಮಿಷ ಆದರೂ ಬಿಡಬೇಕು. ಯಾಕಂದರೆ ಚಿಕನ್ ಮಸಾಲನ ಚೆನ್ನಾಗಿ ಹೀರ್ಕೋಬೇಕು ಫ್ರೆಂಡ್ಸ್. ನಿಮಗೆ ಬೇಗನೆ ಆಗಬೇಕಂದ್ರೆ ನೀವು ಬೇಕಂದರೆ ಮಸಾಲ ಜೊತೆ ಚಿಕನನ್ನು ಸೇರಿಸಿದ ಮೇಲೆ ಫ್ರಿಜ್ಜಿನಲ್ಲಿ ಬೇಕಂದರೆ ಇಡ್ಬೋದು ಫ್ರೆಂಡ್ಸ್. ಈ ರೀತಿ ಮಸಾಲಕ್ಕೆ ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಚಿಕ್ಕವರಿಂದ ದೊಡ್ಡವ್ರ ಮಟ್ಟ ಎಲ್ಲರೂ ಚಿಕನ್ ಲಾಲಿಪಾಪನ್ನು ಇಷ್ಟಪಟ್ಟೇ ಪಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾವು ಮನೆಯಲ್ಲಿ ಸ್ವಲ್ಪ ಹೈಜೆನಿಕ್ಕಾಗಿ ಮಾಡೋದು ಒಳ್ಳೆಯದು. ಮತ್ತು ಈಸಿ ಮೆಥಡಲ್ಲಿ ನಾನು ನಿಮಗೆ ಚಿಕನ್ ಲಾಲಿಪಾಪ್ ಮಾಡೋದನ್ನು ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಮುಚ್ಚಿ ನಾನು 30 ನಿಮಿಷ ಬಿಡ್ತಿದ್ದೇನೆ ಫ್ರೆಂಡ್ಸ್. 30 ನಿಮಿಷ ಆದಮೇಲೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಚಿಕನ್ ಯಾವ ರೀತಿ ಮಸಾಲಾನ ನೀಟಾಗಿ ಹೀರ್ಕೊಂಡಿದೆ ಅಂತ. ಈಗ ಇದಕ್ಕೆ ಮತ್ತೊಂದು ಬ್ಯಾಟನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಇಲ್ಲಿ ಒಂದು 2 ಚಮಚದಷ್ಟು ಕಾರ್ನ್ಫ್ಲೋರು, 2 ಚಮಚದಷ್ಟು ಮೈದಾ ಹಿಟ್ಟು ಮತ್ತು ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತೇನೆ. ಭಾಳ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಚಿಕನ್ಗೆ ಆವಾಗಲೇ ಬೇಕಾದಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು. ಈಗ ಇದನ್ನು ಬ್ಯಾಟನ್ನು ಸ್ವಲ್ಪ ನೀರಾಗಿ ರೆಡಿ ಮಾಡ್ಕೋಬೇಕು. ಇದು ಯಾಕೆ ಮಾಡ್ಕೊಳ್ಳೋದಂದರೆ ನಾವು ಈ ಮಸಾಲ ಚಿಕನ್ಗೆ ಹಾಕಿರೋದು ಎಲ್ಲಿ ಎಣ್ಣೆಯಲ್ಲಿ ಬಿಡಬಾರ್ದು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ಮೆಥಡಲ್ಲಿ ನೀವು ಕೂಡ ಚಿಕನ್ ಲಾಲಿಪಾಪ್ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು, ಇದಕ್ಕಿಂತ ನೀರೇನು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಈ ಚಿಕನನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀವು ಬ್ಯಾಟರ್ ಮಿಕ್ಸ್ ಮಾಡೋದರಿಂದ ಅದು ಎಲ್ಲೂ ಮಸಾಲವನ್ನು ಎಣ್ಣೆಯಲ್ಲಿ ಬಿಡುವುದಿಲ್ಲ ಫ್ರೆಂಡ್ಸ್. ನೀವು ನೋಡಿದಿರಿ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಬಿಟ್ಟು ನಾನು ಎಲ್ಲ ಮಸಾಲನೂ ಮನೆಯಾಗಿರೋ ಮಸಾಲನೇ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಹೊರಗಿಂದ ಕಬಾಬ್ ಪೌಡ್ರು ಆಗಲಿ, ಫುಡ್ ಕಲರ್ ಆಗಲಿ ಏನನ್ನೂ ಹಾಕ್ಕೊಂಡಿಲ್ಲ ಇದಕ್ಕೆ. ನಿಮಗೆ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಅನಿಸಿರ್ಬೋದು ಫ್ರೆಂಡ್ಸ್. ನಮ್ಮವರಿಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟರೆ ಏನು ಪರವಾಗಿಲ್ಲ ಅಂದ್ಕೊತೇನೆ ಫ್ರೆಂಡ್ಸ್ ನಾನು. ಈಗ ಆವಾಗಲೇ ನಾನು ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾಯ್ತಿರ್ಬೇಕಂದ್ರೇ ಇದನ್ನು ಚಿಕನನ್ನು ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಎಣ್ಣೆ ಯಾವ ರೀತಿ ಚೆನ್ನಾಗಿ ಕಾದಿದೆ ಅಂತ. ನೀವು ಎಣ್ಣೆ ಈ ರೀತಿ ಒಂದು ಸಲ ಚೆನ್ನಾಗಿ ಕಾದ್ಮೇಲೆ ಚಿಕನ್ ಹಾಕಿದ ಮೇಲೆ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಯಾಕಂದರೆ ಚಿಕನ್ ಒಳಗಿಂದ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಒಳಗೆ ಚೆನ್ನಾಗಿ ಬೆಂದು ಹೊರಗೆ ಕ್ರಿಸ್ಪಿ ಆಗಿರಬೇಕು. ನೀವು ಯಾವಾಗಲೂ ಬೇಕಂದರೆ ಮಸಾಲಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಊಟಕ್ಕೆ ಕುಂತಾಗಲೂ ಫ್ರೆಶ್ ಆಗಿ ಬೇಕಂದ್ರೂ ಮಾಡಿಕೊಡ್ಬೋದು ಫ್ರೆಂಡ್ಸ್. ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಈ ಮೆಥಡಲ್ಲಿ ನೀವು ಚಿಕನ್ ಲಾಲಿಪಾಪು ಟ್ರೈ ಮಾಡಿ ನೋಡಿ.
ನಾವು ಈ ರೀತಿ ಮಸಾಲಾನ ಹಾಕಿದ ಮೇಲೆ ಬ್ಯಾಟನ್ ರೆಡಿ ಮಾಡಿ ಚಿಕನ್ ಲಾಲಿಪಾಪ್ ಹಾಕೋದ್ರಿಂದ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಫ್ರೆಂಡ್ಸ್, ಎಲ್ಲೂ ಮಸಾಲ ಬಿಟ್ಕೊಂಡಿಲ್ಲ. ಎಣ್ಣೆ ಎಷ್ಟು ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್, ಎಲ್ಲೂ ಮಸಾಲ ಚಿಕನ್ನಿಂದ ಬಿಟ್ಟಿಲ್ಲ ಫ್ರೆಂಡ್ಸ್. ಈಗ ಮತ್ತೊಂದು ಚಿಕನನ್ನು ಹಾಕ್ಕೊತಿದ್ದೇನೆ, ಮತ್ತು 2 ಪೀಸ್ ಹಾಕ್ಕೊತೇನೆ. ನೀವು ದೊಡ್ಡ ಪಾತ್ರೆ ಇದ್ದರೆ ಒಂದು 3-4 ಪೀಸ್ ಹಾಕ್ಕೋಬೋದು. ನಾನು ಸಣ್ಣ ಬಾಣಲೆ ಇಟ್ಟಿರೋದರಿಂದ ಒಂದೊಂದೇ 2 ಚಿಕನ್ ಪೀಸ್ ಹಾಕಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ಫುಡ್ ಕಲರ್ ಆ್ಯಡ್ ಮಾಡ್ಬೋದು, ನಾನು ಮಾತ್ರ ಮಾಡಿಲ್ಲ ಫ್ರೆಂಡ್ಸ್. ಈಗ ಚಿಕನ್ ಲಾಲಿಪಾಪ್ ಅಂದಮೇಲೆ ಅದಕ್ಕೆ ಸಿಲ್ವರ್ ಪೇಪರ್ ರ್ಯಾಪ್ ಇಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ಸಣ್ಣ ಸಿಲ್ವರ್ ಪೇಪರ್ ತಗೊಂಡು ಅದಕ್ಕೆ ಈ ರೀತಿ ರ್ಯಾಪ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದು ಸಣ್ಣ ಮಕ್ಕಳಿಗೆ ನೀವು ಟೊಮೆಟೊ ಸಾಸ್ ಜೊತೆ ಕೊಟ್ಟರು ತುಂಬ ಖುಷಿಯಾಗಿ ತಿಂತಾರೆ. ಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಸಿಲ್ವರ್ ಪೇಪರನ್ನು ರ್ಯಾಪ್ ಮಾಡ್ಕೋಬೇಕು. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.